ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ 7ನೇ ತರಗತಿ ಪಾರ್ಟ್ 1 ಸಮಾಜ ವಿಜ್ಞಾನ. ಈ ಬುಕ್ಕಲ್ಲಿ ಬರುವಂಥ ಎಲ್ಲ ಪಾಠಗಳಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡೋಣ. ನಾವೀಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾವು 2 ಚಾಪ್ಟ್ರಲ್ಲಿ ಬರುವಂಥ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು 2 ಚಾಪ್ಟ್ರಲ್ಲಿ ಬರುವಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಅದರಲ್ಲಿ ಮೊದಲು ಭಾರತದ ಪ್ರಾಕೃತಿಕ ವಿಭಾಗಗಳು, ಅದೇ ರೀತಿ 2ನೇ ಒಂದು ಚಾಪ್ಟರ್ ಭಾರತಕ್ಕೆ ಐರೋಪ್ಯರ ಆಗಮನ. ಈ 2 ಯೂನಿಟಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡೋಣ. ಯಾಕಂದರೆ ಮುಂದೆ ನೋಟಿಫಿಕೇಶನ್ ಆಗುವಂಥ ಈ ಒಂದು GPSTR ಎಕ್ಸಾಮ್ ಅಂದರೆ 6th to 8th ಟೀಚರ್ ಎಕ್ಸಾಮಲ್ಲಿ ಡಿಸ್ಕ್ರಿಪ್ಟಿವಲ್ಲಿ ಕ್ವಶನ್ಸ್ನೆಲ್ಲ ಕೊಟ್ಟಿರ್ತಾರೆ. ಅದನ್ನು ಬರೀಬೇಕಾಗಿರ್ತದೆ. ಅದಕ್ಕೋಸ್ಕರವಾಗಿ ನಾವು ಈಗಲಿಂದಲೇ ಸಹ ಈ ಒಂದು 6ನೇ ತರಗತಿಯಿಂದ 12th ಕ್ಲಾಸಲ್ಲಿ ಬರುವಂಥ ಸಮಾಜ ವಿಜ್ಞಾನದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳನ್ನ ನಾವು ರೈಟಿಂಗಲ್ಲಿ ಬರೆದು ಕಲಿಬೇಕಾಗಿರ್ತದೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಭಾರತದ ಪ್ರಾಕೃತಿಕ ವಿಭಾಗಗಳು, ಅದೇ ರೀತಿ ಭಾರತಕ್ಕೆ ಐರೋಪ್ಯರ ಆಗಮನ, ಈ 2 ಯೂನಿಟಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಆದಂಥ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಹೆಚ್ಚು ಶೇರ್ ಮಾಡಿ. ನೋಡಿ, ಭಾರತದ ಪ್ರಾಕೃತಿಕ ವಿಭಾಗಗಳು. ಈ ಒಂದು ಯೂನಿಟಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡೋಣ. ಇದರಲ್ಲಿ ಮೊದಲು ಬಿಟ್ಟ ಸ್ಥಳವನ್ನು ತುಂಬಿ ಅಂತ ಇದೆ. ಇದರಲ್ಲಿ ಮೊದಲನೇ ಪ್ರಶ್ನೆ, ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ಡ್ಯಾಶ್ ಸ್ಥಾನದಲ್ಲಿದೆ. ನಮ್ಮ ಭಾರತವು ವಿಸ್ತೀರ್ಣದಲ್ಲಿ 7ನೇ ಸ್ಥಾನದಲ್ಲಿದೆ. ಎರಡನೇ ಪ್ರಶ್ನೆ, ನಮ್ಮ ಕರ್ನಾಟಕದಲ್ಲಿ ಡ್ಯಾಶ್ ಜಿಲ್ಲೆಗಳಿವೆ. ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ 31 ಜಿಲ್ಲೆಗಳಿವೆ. ಮೂರನೇ ಪ್ರಶ್ನೆ, ಭಾರತದಲ್ಲಿ ಡ್ಯಾಶ್ ರಾಜ್ಯಗಳು ಹಾಗೂ ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶಗಳಿವೆ. ಇದಕ್ಕೆ ಉತ್ತರ ಬಂದು ನಮ್ಮ ಭಾರತದಲ್ಲಿ 28 ರಾಜ್ಯಗಳಿವೆ, ಅದೇ ರೀತಿ 8 ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ. ನಾಲ್ಕನೇ ಪ್ರಶ್ನೆ, ಭಾರತದ ಅತ್ಯಂತ ಎತ್ತರವಾದಂಥ ಶಿಖರ ಡ್ಯಾಶ್. ನಮ್ಮ ಭಾರತದ ಅತ್ಯಂತ ಎತ್ತರವಾದಂಥ ಶಿಖರ ಮೌಂಟ್ ಗಾಡ್ವಿನ್ ಆಸ್ಟಿನ್ ಆಗಿರುತ್ತೆ. ಐದನೇ ಪ್ರಶ್ನೆ, ಕರ್ನಾಟಕದ ಹೆಬ್ಬಾಗಿಲು ಎಂದು ಡ್ಯಾಶ್ ಬಂದರನ್ನು ಕರೀತಾರೆ. ನಮ್ಮ ಕರ್ನಾಟಕದ ಹೆಬ್ಬಾಗಿಲು ಎಂದು ನವಮಂಗಳೂರು ಬಂದರನ್ನ ಕರೀತಾರೆ. ಆರನೇ ಪ್ರಶ್ನೆ, ಕರ್ನಾಟಕದ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಯಾವುದು? ಇದಕ್ಕೆ ಉತ್ತರ ಬಂದು ಆಗುಂಬೆ ಆಗಿರ್ತದೆ. ನೋಡಿ, ಈ ಯೂನಿಟಲ್ಲಿ ಸೆಕೆಂಡ್ ಮೈನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡಿ ಸ್ನೇಹಿತರೆ, ಈ ಒಂದು 6th ಟೀಚರ್ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಆ ಪ್ರಶ್ನೆಗಳಿಗೆ ರೈಟಿಂಗಲ್ಲಿ ಉತ್ತರನ ಬರೀಬೇಕಾಗಿರ್ತದೆ. ಈ ಕ್ವಶನ್ಸ್ಗಳನ್ನ ಕೊಡೋದು ಎದರಿಂದ ಅಂದರೆ ಈ ಒಂದು 6ನೇ ತರಗತಿಯಿಂದ ಹಿಡಿದು 12th ಕ್ಲಾಸ್ ತನಕ ಸೋಷಿಯಲ್ ಬುಕ್ಕಲ್ಲಿರುವಂಥ ಕ್ವಶನ್ಸ್ಗಳನ್ನ ಕೇಳೋದು. ಹಾಗಾಗಿ ಈ ಕ್ವಶನ್ಸ್ಗಳನ್ನ ನೋಡ್ಕೋಬೇಕಾಗಿರ್ತದೆ. ನೋಡಿ, ಇದರಲ್ಲಿ ಮೊದಲನೇ ಪ್ರಶ್ನೆ, ಭಾರತವು ಯಾವ ಅಕ್ಷಾಂಶ ಹಾಗೂ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಹಾಗೂ ಭೌಗೋಳಿಕ ಸ್ಥಾನ ಯಾವುದು ಅಂತ ಕ್ವಶನ್ ಇದೆ ನಮ್ಮ 7ನೇ ತರಗತಿ ಪಾರ್ಟ್ 1ನಲ್ಲಿ. ಇದಕ್ಕೆ ಉತ್ತರ ಬಂದು ಪಶ್ಚಿಮದ ಕಚ್ನಿಂದ ಪೂರ್ವದ ಅರುಣಾಚಲ ಪ್ರದೇಶದವರೆಗೆ ಭೌಗೋಳಿಕವಾಗಿ ವಿಸ್ತರಿಸಿದೆ. ಅಕ್ಷಾಂಶಿಕವಾಗಿ ನೋಡೋದಾದರೆ 8 ಡಿಗ್ರಿ ಉತ್ತರದಿಂದ 37 ಡಿಗ್ರಿ ಉತ್ತರ ಅಕ್ಷಾಂಶ ಹಾಗೂ ರೇಖಾಂಶಕವಾಗಿ 68.5 ಡಿಗ್ರಿ ಪೂರ್ವದಿಂದ 97.5 ಡಿಗ್ರಿ ಪೂರ್ವ ರೇಖಾಂಶದವರೆಗೆ ವಿಸ್ತರಿಸ್ತಿರ್ತದೆ. ಮುಂದೆ ಎರಡನೇ ಪ್ರಶ್ನೆ, ನಮ್ಮ ಕರ್ನಾಟಕದ ನೆರೆಹೊರೆಯ ರಾಜ್ಯಗಳನ್ನು ಪಟ್ಟಿ ಮಾಡಿ. ಇದಕ್ಕೆ ಉತ್ತರ ಬಂದು ಮಹಾರಾಷ್ಟ್ರ ಇದೆ, ಗೋವಾ ಇದೆ, ಕೇರಳ ರಾಜ್ಯ ಇದೆ, ತಮಿಳುನಾಡು ರಾಜ್ಯ ಇದೆ, ತೆಲಂಗಾಣ ಇದೆ, ಅದೇ ರೀತಿ ಆಂಧ್ರ ಪ್ರದೇಶ ಇದೆ. ಒಟ್ಟು 1, 2, 3, 4, 5, 6 ನಮ್ಮ ಕರ್ನಾಟಕವು 6 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿರ್ತದೆ. ಅಂದರೆ ನೆರೆಹೊರೆ ಇರುವಂಥ ರಾಜ್ಯಗಳಾಗಿರ್ತವೆ. ನೋಡಿ, ನಾಲ್ಕನೇ ಪ್ರಶ್ನೆ, ನಮ್ಮ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಯಾವುವು ಅಂತ ಕ್ವಶನ್ನ ಕೇಳಿದ್ದಾರೆ. ನೋಡಿ, ನಮ್ಮ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳು ಕರಾವಳಿ ಪ್ರದೇಶ, ಮಲೆನಾಡು ಮತ್ತು ಮೈದಾನ ಪ್ರದೇಶ ಆಗಿರ್ತದೆ. ಐದನೇ ಪ್ರಶ್ನೆ, ಕರಾವಳಿಯನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆಗಳನ್ನು ತಿಳಿಸಿ. ಇದಕ್ಕೆ ಉತ್ತರ ಬಂದು ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ, ಅದೇ ರೀತಿ ಉತ್ತರ ಕನ್ನಡ. ಈ 3 ಜಿಲ್ಲೆಗಳು ಒಂದು ಕರಾವಳಿ ತೀರವನ್ನು ಹೊಂದಿರುವಂಥ ಜಿಲ್ಲೆಗಳು ಆಗಿರ್ತವೆ. ಈ ಒಂದು ಪ್ರಶ್ನೆಗಳು ಬಂದಿರುವುದು ನಮ್ಮ ಭಾರತದ ಪ್ರಾಕೃತಿಕ ವಿಭಾಗಗಳಲ್ಲಿ ಬಂದಿರೋದು. ನೆಕ್ಸ್ಟ್ ಯೂನಿಟ್ ಬಂದು ಭಾರತಕ್ಕೆ ಐರೋಪ್ಯರ ಆಗಮನ. ಇದರಲ್ಲಿ ಫಸ್ಟ್ನೇ ಮೈನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಮೊದಲನೇ ಪ್ರಶ್ನೆ, ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದಿದ್ದ ಯುರೋಪಿಯನ್ನರು ಯಾರು? ಇದಕ್ಕೆ ಉತ್ತರ ಬಂದು ಪೋರ್ಚುಗೀಸರು ಆಗಿರ್ತದೆ. ಎರಡನೇ ಪ್ರಶ್ನೆ, ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ಇದಕ್ಕೆ ಉತ್ತರ ಬಂದು ನಮ್ಮ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ವಾಸ್ಕೋ ಡಿ ಗಾಮಾ ಆಗಿರ್ತಾರೆ. ಮುಂದೆ ಡಚ್ಚರ ರಾಜಧಾನಿ ಯಾವುದು? ಇದಕ್ಕೆ ಉತ್ತರ ಬಂದು ಪುಲಿಕಾಟ್ ಆಗಿರ್ತದೆ. ಅದೇ ರೀತಿ ನಾಲ್ಕನೇ ಪ್ರಶ್ನೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯಿತು? ಇದಕ್ಕೆ ಉತ್ತರ ಬಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1600ನಲ್ಲಿ ಸ್ಥಾಪನೆ ಆಯಿತು.
ಐದನೇ ಪ್ರಶ್ನೆ, ಫ್ರೆಂಚರ ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ. ಇದಕ್ಕೆ ಉತ್ತರ ಬಂದು ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಪಾಂಡುಚೇರಿ, ಮಚಲಿಪಟ್ಟಣ, ಕಲ್ಲಿಕೋಟೆ, ಮಾಹೆ, ಕಾರೈಕಲ್ ಮತ್ತು ಚಂದ್ರನಾಗೂರ್ ಆಗಿರ್ತದೆ. ಸೊ ಆರನೇ ಪ್ರಶ್ನೆ, ಬ್ರಿಟಿಷರಿಗೆ ದಸ್ತಕ್ ನೀಡಿದ ಮೊಘಲ್ ದೊರೆ ಯಾರು? ನೋಡಿ, ಬ್ರಿಟಿಷರಿಗೆ ದಸ್ತಕ್ಕನ್ನು ನೀಡಿದಂಥ ಮೊಘಲ ದೊರೆ ಫರುಖ್ ಸಿಯಾರ್ ಆಗಿರ್ತಾರೆ. ನೋಡಿ, ಈ ಒಂದು ಯೂನಿಟಲ್ಲಿ ಬರುವಂಥ ಸೆಕೆಂಡ್ ಮೈನ್ ಏನು ಹೇಳ್ತಂದ್ರೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ, ಅಂದರೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತಲೂ ಸಹ ಆಗುತ್ತೆ. ಇದರಲ್ಲಿ ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಅಂದರೆ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾದಂಥ ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಇದರಲ್ಲಿ ಮೊದಲು, ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದ ಡಚ್ಚರು ಮತ್ತು ಇಂಗ್ಲಿಷರು ಪೋರ್ಚುಗೀಸರು ಪ್ರಬಲ ಪ್ರತಿಸ್ಪರ್ಧಿಗಳಾಗಿರ್ತಾರೆ. ಎರಡನೆಯದು, ಪೋರ್ಚುಗೀಸ್ ಸರ್ಕಾರದ ನೌಕರರು ಭ್ರಷ್ಟರಾಗಿ ಸ್ವಾಮಿ ನಿಷ್ಠೆ ಕಳೆದುಕೊಂಡರು. ಮುಂದೆ ಅವರ ಸರ್ಕಾರ ಹೀನ ಸ್ಥಿತಿಗೆ ಇಳಿಯಿತು. ಮುಂದೆ ಮತಾಂಧತೆಯೇ ಪೋರ್ಚುಗೀಸರ ಅವನತಿಗೆ ಮುಖ್ಯ ಕಾರಣ ಆಗಿರ್ತದೆ. ಸೊ 4, ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಅವರ ವ್ಯಾಪಾರ ಕುಂಠಿತವಾಯಿತು. ಸೊ ಇಷ್ಟು ಕಾರಣಗಳು ಪೋರ್ಚುಗೀಸರ ಅವನತಿಗೆ ಕಾರಣಗಳಾಗಿರ್ತದೆ. ಸೊ ಎರಡನೇ ಪ್ರಶ್ನೆ, ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳು ಯಾವ್ಯಾವು? ನೋಡಿ, ಇದಕ್ಕೆ ಕಾರಣಗಳನ್ನ ನಾವಿಲ್ಲಿ ನೋಡೋದಾದರೆ, ಭಾರತದಲ್ಲಿದ್ದಂಥ ಫ್ರೆಂಚ್ ಸೇನಾ ನಾಯಕರಿಗೆ ಫ್ರಾನ್ಸ್ ಸರ್ಕಾರ ಪೂರ್ಣ ಬೆಂಬಲವನ್ನು ನೀಡಲಿಲ್ಲ. ಸೊ ಎರಡನೇ ಒಂದು ಕಾರಣ, ಫ್ರಾನ್ಸಿನಲ್ಲಿ ರಾಜಕೀಯ ಗೊಂದಲ ಮತ್ತು ಕ್ರಾಂತಿಗಳು ಕಂಡು ಬಂದವು. ಇದು ಭಾರತದಲ್ಲಿ ಅವರ ಅವನತಿಗೆ ಕಾರಣವಾಯಿತು. ಇಷ್ಟು ಬರೆದ್ರೆ ಸಾಕು. ಸೊ ಮುಂದೆ ಹೊಂದಿಸಿ ಬರೆಯೋದನ್ನ ಕೊಟ್ಟಿದ್ದಾರೆ, ಅಂದರೆ ರಾಜಧಾನಿಗಳನ್ನ ಕೊಟ್ಟಿದ್ದಾರೆ. ಇದನ್ನ ಮ್ಯಾಚಿಂಗ್ ಮಾಡಬೇಕು. ಮೊದಲು ಪೋರ್ಚುಗೀಸರ ರಾಜಧಾನಿ ಬಂದು ಗೋವಾ ಆಗಿರ್ತದೆ, ಡಚ್ಚರ್ದು ಬಂದು ಪುಲಿಕಟ್ ಆಗಿರ್ತದೆ, ಫ್ರೆಂಚರ್ದು ಬಂದು ಪಾಂಡುಚೇರಿ ಆಗಿರ್ತದೆ, ಬ್ರಿಟಿಷರ್ ಬಂದು ಕಲ್ಕತ್ತಾ ಆಗಿರ್ತದೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು 2 ಚಾಪ್ಟ್ರಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಆದಂಥ ಸ್ಪರ್ಧಾ ಗುರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಹೆಚ್ಚೆಚ್ಚು ಶೇರ್ ಮಾಡಿ.